ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಮಂತ್ ಅಂತ, ಚಾರ್ಟರ್ಡ್ ಅಕೌಂಟೆಂಟ್. ಎಷ್ಟು ಗ್ರಾಮ್ನಷ್ಟು ಗೋಲ್ಡ್ ನಮ್ಮ ಹತ್ರ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಕ್ವಶನ್ ಮಾಡೋದಿಲ್ಲ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ಮ್ಯಾರಿಡ್ ವುಮೆನ್ ಆಗಿರೋ 500 ಗ್ರಾಮ್ಸ್, ಅನ್ಮ್ಯಾರಿಡ್ ವುಮೆನ್ 250 ಗ್ರಾಮ್ಸ್, ಮತ್ತು ಮೆನ್ ಮ್ಯಾರಿಡ್ ಆಗಿರ್ಬೋದು ಇಲ್ಲ ಅನ್ಮ್ಯಾರಿಡ್ ಆಗಿರ್ಬೋದು 100 ಗ್ರಾಮ್ಸ್ ಅಷ್ಟು ಗೋಲ್ಡ್ ಜ್ಯುವೆಲರಿನ ನೀವು ಇಟ್ಕೊಂಡ್ರೆ ನಿಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಮಾಡೋದಿಲ್ಲ. ಆಮೇಲೆ ನಿಮ್ಗೊಂದು ಕ್ವಶನ್ ಬರ್ಬೋದು, ಸರ್ ನನ್ನ ಹತ್ರ KG ಗಟ್ಟಲೆ ಗೋಲ್ಡ್ ಇದೆ, ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳಿದರೆ, ಸರ್ ನೀವು ಎಷ್ಟು KG ಆದರೂ ಇಟ್ಕೊಳ್ಳಿ, ಆದರೆ ನೀವು ಯಾವ ಮೂಲದಿಂದ ಆ ಗೋಲ್ಡ್ ನಿಮಗೆ ಬಂತು ಅಂತ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ನಾನು 3 ಇನ್ಸ್ಟೆನ್ಸ್ ಹೇಳ್ತೀನಿ, ಅದರಿಂದ ನಿಮಗೆ ಗೋಲ್ಡ್ ನಾರ್ಮಲಿ ಬಂದಿರುತ್ತೆ. ಫಸ್ಟ್ ಇನ್ಸ್ಟೆನ್ಸು ನನ್ನ ಇನ್ಕಮ್ಮಿಂದ ನಾನು ಪರ್ಚೇಸ್ ಮಾಡಿರ್ತೀನಿ. ಸೊ ಆ ನನ್ನ ಇನ್ಕಮ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರಬೇಕು, ಅದನ್ನು ಟ್ಯಾಕ್ಸ್ ಕಟ್ಟಿರಬೇಕು, ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೆಕೆಂಡ್ ಇನ್ಸ್ಟೆನ್ಸು ಇನ್ಹೆರಿಟೆನ್ಸ್ ಮುಖಾಂತರ ನಿಮ್ಮ ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸ್ ಕಡೆಯಿಂದ ಬಂದಿರುತ್ತೆ ಅಂದ್ಕೊಳ್ಳಿ. ಸೊ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಗಿಫ್ಟ್ ಡೀಡು ಮತ್ತು ಪಾರ್ಟಿಷನ್ ಡೀಡ್ ಇಟ್ಕೊಳ್ಳಿ, ಆವಾಗ ನೋ ಇಶ್ಯೂ. ಮೂರನೇ ಇನ್ಸ್ಟೆನ್ಸು ಗಿಫ್ಟ್ ಮುಖಾಂತರ ಬಂದಿರುತ್ತೆ ಅಂದ್ಕೊಳ್ಳಿ. ನಿಮ್ಮ ಮ್ಯಾರೇಜ್ ಆಗಿರುತ್ತೆ, ಆವಾಗ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲನೂ ಗಿಫ್ಟ್ ಕೊಟ್ಟಿರ್ತಾರೆ. ಸೊ ಆವಾಗ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರಬೇಕು. ಆ ಡಿಕ್ಲೇರ್ ಮಾಡ್ಕೊಂಡಿದ್ದಾಗ ನೀವು ಅದನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಡಿಪಾರ್ಟ್ಮೆಂಟ್ ಕೊಟ್ಟಾಗ ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನೀವು ಇಟ್ಕೊಂಡ್ರೆ ನಿಮ್ಮ ಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ನೋಟಿಸ್ ಬಂದಾಗ, ಸ್ಕ್ರೂಟಿನಿ ಆದಾಗ, ಇಲ್ಲಾಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ರೇಡ್ ಆದಾಗ ನೀವು ಈ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎಲ್ಲ ಕೊಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಏನೂ ತೊಂದರೆ ಆಗೋದಿಲ್ಲ.